200 ರೂಪಾಯಿ ನಿಗದಿ ಆದೇಶದ ತಡೆಯನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆ ಅಂದ್ರೆ ಈ ಸಿನಿಮಾ ಟಿಕೆಟ್ಗಳಿಗೆ ಸಂಬಂಧಪಟ್ಟಂತೆ 200ರ ಗಡಿ ದಾಟಬಾರದು ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ ಹೈಕೋರ್ಟ್. ಸಿನಿಮಾ ಟಿಕೆಟ್ ದರದ ವಿಚಾರದಲ್ಲಿ ಹೈಕೋರ್ಟ್ನಿಂದ ಮಹತ್ವದ ಸೂಚನೆ. 200 ರೂಪಾಯಿ ನಿಗದಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇವತ್ತು ನಡೆದಿದೆ. ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ ಹೈಕೋರ್ಟ್. ಮಲ್ಟಿಪ್ಲೆಕ್ಸ್ಗಳು ಟಿಕೆಟ್ ಮಾರಾಟ ಹಣದ ಲೆಕ್ಕವನ್ನ ನಿರ್ವಹಿಸಬೇಕು. ನಿಯಮವನ್ನ ಪೀಠ ಎತ್ತಿ ಹಿಡಿದ್ರೆ ಆ ಹಣವನ್ನ ಡಿಫರೆನ್ಸ್ ಅಮೌಂಟ್ ಏನಿರುತ್ತೆ 200 ರೂಪಾಯಿ ಪ್ಲಸ್ GST ಸೇರಿದ್ರೆ ಉಳಿದ ಹಣ ಅದನ್ನ ವಾಪಸ್ ಕೊಡಬೇಕು. ಟಿಕೆಟ್ ಖರೀದಿದಾರರಿಗೆ ಮಲ್ಟಿಪ್ಲೆಕ್ಸ್ಗಳು ಹಣವನ್ನ ವಾಪಸ್ ಕೊಡಬೇಕು. ಇದನ್ನ ಸರ್ಕಾರ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡಬೇಕು. ಅಂದ್ರೆ ಸಿನಿಮಾ ಆರಂಭ ಆಗುವುದಕ್ಕೂ ಮುನ್ನ ಜನರಿಗೆ ತಿಳಿಸಬೇಕು. ಆದೇಶ ಮೀರುವಂತಹ ಮಲ್ಟಿಪ್ಲೆಕ್ಸ್ಗಳಿಗೆ ಈ ಮಧ್ಯಂತರ ಆದೇಶ ಅನ್ವಯಿಸಲ್ಲ. ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ವಿಚಾರಣೆಯನ್ನ ಈಗ ಮುಂದೂಡಿದೆ.